ಈ ಭಾಗದಲ್ಲಿ ನಮ್ಮ ಕರಿಗೌಡರು ಮತ್ತು ಲಿಂಗೇಶ್ ಅವರು ಉತ್ತಮ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ಯಾವಾಗೂ ನಾವೆಲ್ಲ ಇರ್ತೀವಿ ಸಪೋರ್ಟಾಗಿ. ಗೌಡ್ರು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಕರಿಗೌಡರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾವ್ರೆ. ಆದರೂ ಇವತ್ತು ಮಾತುಗಳನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾವ್ರೆ. ಈ ಒಂದು ಶಿವರಾತ್ರಿ ಜಾತ್ರಾ ಮಹೋತ್ಸವ, ಶಿವರಾತ್ರಿ ಮಹೋತ್ಸವ ದೇಶದ ಎಲ್ಲೆಡೆ, ಅದು ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಶಿವರಾತ್ರಿ ಮಹೋತ್ಸವ ಏನು ಜನಗಳು ಶಿವನ ಪೂಜೆಯನ್ನು ಮಾಡಿ ನಿನ್ನೆ ಎಲ್ಲ ರಾತ್ರಿ ಜಾಗರಣೆಯನ್ನು ಮಾಡಿ ಇವತ್ತೇನು ಒಂದು ಅನ್ನದಾನ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಈ ಒಂದು ಲಕ್ಷ್ಮೀಪುರ ಬಡಾವಣೆಯಲ್ಲಿ ಕರಿಗೌಡರು ಮತ್ತು ನಮ್ಮ ಲಿಂಗೇಶ್ ಅವರು ಪ್ರತಿ ವರ್ಷ ವಿಜೃಂಭಣೆಯಿಂದ ಏನು ಒಂದು ಶಿವನ ಧ್ಯಾನ ಮತ್ತು ಶಿವನ ಒಂದು ಕಾರ್ಯಕ್ರಮವನ್ನು ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ. ಪೂಜೆಯ ನಂತರ ಈ ಒಂದು ದಿವಸ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ, ಪ್ರಸಾದ ವಿನಿಯೋಗವನ್ನು ಏನು ಏರ್ಪಡಿಸ್ತಾರೆ ಅದು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಭಾಗದಲ್ಲಿ ನಮ್ಮ ಕರಿಗೌಡರು ಮತ್ತು ಲಿಂಗೇಶ್ ಅವರು ಉತ್ತಮ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಇನ್ನು ಹೆಚ್ಚಿನ ರೀತಿ ಸಾರ್ವಜನಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಸೇವೆಯನ್ನು ಮಾಡುವಂತಾಗಲಿ ಭಗವಂತ ಅವ್ರಿಗೆಲ್ಲ ಥರ ಶಕ್ತಿನೂ ಕೊಡಲಿ ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ತಾವು ಕರಿಗೌಡರು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ತಾವ್ರೆ. ತಾವು ಅದ್ರ ಬಗ್ಗೆ ತಾವೇನು ನಿನ್ನೆ 6:30ಕ್ಕೆ ಮಕ್ಕಳ ಕಾರ್ಯಕ್ರಮ ಡ್ಯಾನ್ಸ್ ತಂಡವರಿಂದ ನಡೀತಾ ಇತ್ತು. ಹಂಗೆ ಅದು ನಡೀತಾನೇ 50 ಜನ 75 ವರ್ಷದ ಮೇಲ್ಪಟ್ಟ ವಯಸ್ಸಾದವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದು. ಸನ್ಮಾನ MLA ಸಾಹೇಬರು, ಬಸವನಗುಡಿ ಶಾಸಕರು, ಸಮಾಜ ಸೇವಕರು, ಜನನಾಯಕರಾದ MLA ರವಿ ಸುಬ್ರಹ್ಮಣ್ಯಂ ಅವರು ಬಂದು ಆ ಹಿರಿಯರಿಗೆ ಸನ್ಮಾನ ಮಾಡಿದ್ದಾರೆ. ಅದಾದ ನಂತರ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ರವಿ ಸುಬ್ರಹ್ಮಣ್ಯಮೇ ಮಾಡಿದ್ದಾರೆ. ಅದಾದ ನಂತರ ತಿರ್ಗಾ ಡ್ಯಾನ್ಸ್ ಕಾರ್ಯಕ್ರಮ ನಡೀತು. ಅದಾದಮೇಲೆ ಭೂ ಕೈಲಾಸ ಎಂಬ ಚಲನಚಿತ್ರ ನಡೆದು 3 ಗಂಟೆಗೆ ಮುಗೀತು. ಈಗ ಬೆಳಗ್ಗೆ 3 ಗಂಟೆಯಿಂದ ತಿರ್ಗೆಲ್ಲ ಪ್ರಿಪೇರ್ ಮಾಡಿದ್ದೀವಿ, ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಆದಾದ್ಮೇಲೆ ಈಗ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಪ್ರಸಾದ ಜನಗಳು ತಿಂತಾಯಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಪ್ರಸಾದನ ಸಂತೋಷ ಆಗ್ತಾಯಿದೆ. ಇದು ಕರಿಗೌಡರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರ ಜೊತೆ ಯಾವಾಗೂ ನಾವೆಲ್ಲ ಇರ್ತೀವಿ ಸಪೋರ್ಟಾಗಿ. ಮಾಧ್ಯಮದವ್ರು ನೀವು ಎಲ್ಲ ಇದ್ದೀರಾ, ಪೊಲೀಸವ್ರು ಇದ್ದಾರೆ, ಎಲ್ಲರೂ ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಹಿಂಗೆ ಹೋಗಲಿ ಅಂತ ಕೇಳ್ತಾ 2 ಮಾತು ಮುಗಿಸ್ತೀನಿ. ಭಕ್ತಾದಿಗಳಿಗೆ ನಾನು ಹೇಳೋದೇನು ಅಂತಂದರೆ, ನೋಡಿ ನೀವು ಮಾಡ್ತಾರೆ ಸಹಕಾರ ಕೊಡ್ತಾಯಿದ್ದೀರಲ್ಲ, ಈ ಥರ ಸಹಕಾರ ಕೊಟ್ಕೊಂಡು ಇದು ಮಾಡಿ. ಅದು ಬಿಟ್ಟು ಇನ್ನೇನು ಕೇಳಲ್ಲ ನಿಮ್ಮನ್ನ. ನೋಡಿ ದೇವರಿದ್ದಾರೆ, ಆಂಜನೇಯ ಸ್ವಾಮಿ ತುಂಬ ಶಕ್ತಿ ಇದೆ, ಪವರ್ಫುಲ್ಲಾಗಿದೆ. ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದೆ. ಅದು ನಿಮ್ಮ ಸಹಕಾರ ಇದ್ದೇ. ಆಂಜನೇಯ ಸ್ವಾಮಿ ಸೇವೆ ಮಾಡೋದು ಒಂದೇ, ನಿಮ್ಮ ಸೇವೆ ಮಾಡೋದು ಒಂದೇ. ಜನಕ್ಕೆ ಸೇವೆ ಮಾಡ್ತಾ ಅನುದಾನ ಮಾಡ್ತಿರ್ತೀವಲ್ಲ, ಅದೆಲ್ಲ ನಮ್ಮ ಏನೇ ಒಂದು ಕಷ್ಟ ಪರಿಣೆಗಳಿದ್ರೂ ಅದೆಲ್ಲ ಕಳ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ನೀವೆಲ್ಲ ಇದೇ ಥರ ನೀವು ಬಂದು ನಮ್ಮ ಜೊತೆ ಸೇರಿಕೊಂಡು ಸಹಕರಿಸಿ, ನಮ್ಮ ಜೊತೆ ಸೇರಿಕೊಂಡೆಲ್ಲ ಏನು ಕೆಲಸಗಳು ಮಾಡೋಣ, ಎಲ್ಲ ಒಂದಾಗಿ ಕೆಲಸ ಮಾಡೋಣ ಅಂತ ಕೇಳ್ತೀನಿ. 2 ಮಾತು.